ಸರ್ ನಮ್ಮ ಮನೆ ನಮ್ಮದು ಮದುವೆದು ಸಾಲ ತೀರ್ಸೋಕ್ಕೆ ಅಂತ ನಮ್ಮ ತಾಯಿ ಮನೆ ಲೋನ್ ತೊಗೊಂಡಿದ್ರು ಚನ್ನಪಟ್ಟಣ ಉಜ್ಜೀವನ್ ಬ್ಯಾಂಕಲ್ಲಿ. ಅದು 18 ವರ್ಷ 2018ನೇ ಇಸ್ವಿಲಿ ತೊಗೊಂಡಿದ್ದು. 6 ವರ್ಷದಿಂದ ಕಟ್ತಾ ಇದ್ದೀವಿ. ಈಗೊಂದು ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳದ್ದು ಪೆಂಡಿಂಗ್ ಇತ್ತು, ಬ್ಯಾಲೆನ್ಸ್ ಕಟ್ಟಿಲ್ಲ ಅಂತ. ಅದನ್ನು ಇವತ್ತಿಗೆ 8 ದಿವಸ ಮಂಗಳವಾರ ಅಲ್ಲ, ಹೋದ ಮಂಗಳವಾರ ಬಂದು ಮನೆ ಸೀಜ್ ಮಾಡಿ, ಮನೆಯಲ್ಲಿ ನಾನು ನನ್ನ ಮಗು ಮತ್ತು ನಮ್ಮ ತಾಯಿ 3 ಜನ ಇದ್ವಿ. 3 ಜನನೂ ಹೊರಗಡೆ ಹಾಕಿ ಮನೆ ಸೀಜ್ ಮಾಡ್ಕೊಂಡು ಹೋದ್ರು ಸರ್. 1 ವಾರದಿಂದ ನಾವು ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ನಮ್ಮ ರಿಲೇಟಿವ್ಸ್ ಮನೇಲಿದ್ವಿ. ನಮ್ಮ ತಾಯಿ ಇದಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ವಿ. ಎಷ್ಟು ಸಾಲ ತೊಗೊಂಡಿದ್ರು, ಎಷ್ಟು ಕಟ್ಟಿಯಾರಮ್ಮ? ಸರ್ ತಗೊಂಡಿದ್ದು 6 ಲಕ್ಷ. ಅದರಲ್ಲಿ ಇನ್ಶೂರೆನ್ಸು ಮತ್ತು ಇದು ಕೊಡಿಸ್ತಾರಲ್ಲ ಅದರದ್ದು ಇದನ್ನೆಲ್ಲ ಫೀಸೆಲ್ಲ ಕಟ್ಟಾಗಿ ಕೈಗೆ 5,10,000 ಕೈ ಸಿಕ್ಕಿತ್ತು. ಈಗ 6 ವರ್ಷ ಕಟ್ಟಿದ್ದೀವಿ. ಈಗಲೂ 6,07,000 ಕಟ್ಟಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. 6,10,715 ಕಟ್ತಾ ಇದ್ವಿ. ಹೌದು ಸರ್, ಮನೆ ಪತ್ರ ಎಲ್ಲ ಮಾರ್ಟ್ಗೇಜ್ ಮಾಡಿಕೊಟ್ಟೆ ಸರ್. ನೋಟಿಸಲ್ಲಿದೆ, ಅದು ಡೇಟೇ ಇದೆ 2023ನೇ ಇಸ್ವಿಲಿ 5,68,000 ಚಿಲ್ಲರೆ ಬಿಲ್ ಹಾಕಿದ್ದಾರೆ ಅದರಲ್ಲಿ. ಇವಾಗ ನೀವು ಬರಬೇಕಾದ್ರೆ 6,07,000 ರೂಪಾಯಿ ತೊಗೊಂಬಂದರೆ ಮನೆ ಕೀ ಕೊಡ್ತೀವಿ ಅಂತೇಳಿ ಎಲ್ಲನೂ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೌದು ಸರ್, ಹೌದು ಸರ್. ನಿಮ್ಮಮ್ಮ ಏನು ಕೆಲಸ ಮಾಡ್ತೀರಮ್ಮ? ಅಂಗನವಾಡಿಗೆ ಫುಡ್ ಸಪ್ಲೈ ಮಾಡೋ ಕೆಲಸ. ಅಪ್ಪಾಜಿ ದಮ್ ಪೇಷಂಟು ಸರ್, ಅವ್ರೇನು ಕೆಲಸ ಕಟ್ಟಿದ್ರೆ ಈಗ ಯಾಕೆ 3 ತಿಂಗಳು ಕಟ್ಟಕ್ಕಾಗಿರಲಿಲ್ಲ ಸರ್? ನನ್ನ ತಮ್ಮನಿಗೆ ಸ್ವಲ್ಪ ಗ್ಯಾಂಗ್ರೀನ್ ಥರ ಆಗಿ ಅವನು ಕೆಲ್ಸಕ್ಕೆ ಹೋಗೋದು ಬಂದ್ ಮಾಡ್ದ. ಅವನು ಇದರಲ್ಲೇ ನಡೀತಾ ಇದ್ದಿದ್ದು. 3 ತಿಂಗಳಿಂದ ಅವ್ನು ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ಅಮ್ಮಂದು ನಮ್ಮದು ಬಾಣಂತಿ ಅದು ಇದು ಅಂತ ಖರ್ಚು ಇತ್ತಲ್ವ, ಸ್ಯಾಲ್ರಿ ಕೂಡ ಆನ್ ಟೈಮ್ಗೆ ಆಗಲಿಲ್ಲ. ಹಂಗಾಗಿ ಸ್ವಲ್ಪ 3 ತಿಂಗಳು ಬ್ಯಾಲೆನ್ಸ್ ಉಳ್ಕೊಂತೀವಿ ಸರ್. ಬಡ್ಡಿ ಎಷ್ಟು ಪರ್ಸೆಂಟ್ ಅಂತ ಗೊತ್ತಿಲ್ಲ, ಯಾಕಂದರೆ ಲೋನ್ ತೊಗೊಳ್ಳೋವಾಗ ನಾನು ನಮ್ಮ ಮದುವೆಯಾಗಿ ಹೊರಟೋಗಿದ್ದೆ. ನಮ್ಮ ತಾಯಿ, ನಮ್ಮ ತಮ್ಮ, ನಮ್ಮ ತಂದೆ 3 ಜನ ಸೇರಿ ತೊಗೊಂಡಿದ್ದು ಸರ್. ಆವಾಗ ಫಸ್ಟ್ ಕೊಟ್ಟಾಗ ಅವ್ರು ಲೋನ್ ಕಾರ್ಡಲ್ಲಿ 2018ರಿಂದ 10 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದಾರೆ ಇವರು, 2028ವರೆಗೆ. ಮತ್ತು ನಾವು 1-2 ತಿಂಗಳು ಬ್ಯಾಲೆನ್ಸ್ ಆದಾಗ ಒಟ್ಟಿಗೆ ಕ್ಲಿಯರ್ ಮಾಡಿಕೊಟ್ಟಿದ್ವಿ. 6 ತಿಂಗಳು ಕಟ್ಟಿರಲಿಲ್ಲ ಮಧ್ಯ ಕೊರೋನಾ ಟೈಮಲ್ಲಿ. ಆವಾಗ 70,000 ಒಟ್ಟಿಗೆ ಕ್ಲಿಯರ್ ಮಾಡಿಕೊಟ್ವಿ. ಆ ಟೈಮಲ್ಲಿ ನಾವು ಮತ್ತೆ ಲೋನ್ ಕಾರ್ಡ್ ತೀರ್ಸೋಗಿದೆ ಅಂದ್ಬಿಟ್ಟು ಹೊಸ್ದಾಗಿ ಲೋನ್ ಕಾರ್ಡ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು 2018ರಿಂದ 2030ವರೆಗೆ ಲೋನ್ ಕಾರ್ಡ್ ಕೊಟ್ಟರು. ಅಂದರೆ 2 ವರ್ಷ ಎಕ್ಸ್ಟೆಂಡ್ ಮಾಡಿದರು. ಇವಾಗ ನಾವು 10 ವರ್ಷಕ್ಕೆ ಅವರು ಲೋನ್ ತೊಗೊಂಡಾಗ 10 ವರ್ಷಕ್ಕೆ ಹಾಕಿದ್ರು. ಮತ್ತು ನಾವು ಲೋನ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದಾಗ ಕಳೆದೋಗಿದೆ ಲೋನ್ ಕಾರ್ಡು, ಹೊಸ ಲೋನ್ ಕಾರ್ಡ್ ಕೊಡಿ ಅಂದಾಗ 2030ವರೆಗೂ ಕಟ್ಟಬೇಕು ಅಂತ ಕೊಟ್ಟಿದ್ದರು. ನಾವು ಇಲ್ಲ ಸರ್ ಅಂದರೆ ಅದ್ರ ಎಲ್ಲ ಇಂಟ್ರೆಸ್ಟ್ ನೀವು 7 ತಿಂಗಳು ಕಟ್ಟಿಲ್ಲ ಅಲ್ವಾ, ಅದಕ್ಕೆ ಇಂಟ್ರೆಸ್ಟ್ ಹಾಕಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನು ತಗೊಂಡು ಕಟ್ತಾ ಇದ್ವಿ. ಲಾಸ್ಟ್ 3 ತಿಂಗಳಿಂದ ಬ್ಯಾಲೆನ್ಸ್ ಆಯಿತು ಸರ್. ಅವ್ರು ಎಲ್ಲಿ ತೊಗೊಂಡ್ರು ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾನು ಹಿಂಗಾಗಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರನೇ ಸರ್, ಸೀಸ್ ಮಾಡಿರೋ ಮನೆ ಮುಂದೆನೇ ಹೋಗಿ ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊರಟರು, ಕೆಲ್ಸಕ್ಕೆ ಹೋಗಿಲ್ಲ. ಆದರೆ ಅವರು ಬೇಸತ್ತು ಮನೆ ಹತ್ರ ಹೋಗಿ ಆ ಥರ ಮಾಡ್ಕೊಬಿಟ್ಟು ಸರ್. ಅವ್ರು ಪೇಂಟಿಂಗ್ ಮಾಡ್ತಾಯಿದ್ರು ಸರ್. ಅವ್ರಿಗೆ ಈಗ ಬಾಡಿಲಿ ಆಲ್ಕೋಹಾಲ್ ಜಾಸ್ತಿ ಆಗಿ ಈಗ ಆಗ್ಬಿಟ್ಟೈತೆ ಗ್ಯಾಂಗ್. ತೋರಿಸ್ತಾ ಇದ್ವಿ ಅವ್ರಿಗೂ. ರಜನಿ ಏನು ಮಾಡೋಕ್ಕೂ ಆಗ್ತಿಲ್ಲ. ಬೇಡ ಅಂದಾಗ ಸುಮ್ಮನೆ ಕೊಟ್ಟಾಗ ಇದು ಎತ್ಕೊಡ್ರ ವೈರ್ಗಳು, ವೈರ್ ಎತ್ಕೊ.